ಒಂದು ಸ್ಟೈಲಿಶ್ ಆಗಿರೋ ಫಿಲಮ್ ಬಂದಿದೆ. ತುಂಬಾ ದಿವಸ ಆಗಿತ್ತು ಈ ತರ ಒಂದು ಸ್ಟೈಲಿಶ್ ಆಗಿರೋ ಫಿಲಮ್ ನೋಡಿ. ಆಮೇಲೆ ನಮ್ಮ ಪ್ರಿಯಾಂಕಾ ಮೇಡಮು ನಿಜವಾಗ್ಲೂ ಅವ್ರಿಗೆ ಮಕ್ಕಳಿದ್ದಾರೆ ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ಯಂಗ್ ಆಗಿ ಕಾಣ್ತಾ ಇದ್ದಾರೆ. ಈಗ ಅವರು ಕರಿಯರ್ ಶುರು ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ರು ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಹರ್ ಸ್ಕಿನ್, ಎವ್ರಿಥಿಂಗ್, ಅಂಡ್ ದಿ ಹೋಲ್ ಫಿಲ್ಮ್ ಇಸ್ ವೆರಿ ಸ್ಟೈಲಿಶ್. ನನಗೇನಾಯ್ತು ಅಂದ್ರೆ ಎಂಡಿಂಗು ಸ್ವಲ್ಪ ಡಿಸಪಾಯಿಂಟ್ ಆಗೋಯ್ತು. ಇದೇನಪ್ಪ ಇವಾಗ ತೋರಿಸ್ತಾರೆ ಅಂದ್ರೆ ಫೈನಲಿ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡ್ರೆ ಅಲ್ಲಿ ಒಂಥರ ಸಸ್ಪೆನ್ಸ್ ಇಟ್ಬಿಟ್ರು. ಅದೊಂದು ಸ್ವಲ್ಪ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಯ್ಯೋ ಇಲ್ಲ ಹೌದಾ ಇವಾಗ ಮತ್ತೆ ವೇಟ್ ಮಾಡ್ಬೇಕಲ್ಲ ಅನ್ನಿಸ್ತು. ಸೊ ತುಂಬಾ ಶಾರ್ಪ್ ಆಗಿ ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾ ವರ್ಕು ಮತ್ತೆ ಎಡಿಟಿಂಗು ಬಹಳ ಚೆನ್ನಾಗಿದೆ. ನಮ್ಮ ಶ್ರೀಧರ್ ಅವರು ಮತ್ತೆ ಅವಿನಾಶ್ ಅವರು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಮೂವಿ, ವೆರಿ ಸ್ಟೈಲಿಶ್ ಮೂವಿ. ಅಂಡ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಯೋಗರಾಜ್ ಭಟ್ರು ಏನ್ ಹೇಳಿದಾರೋ ಅದ್ರ ತಕ್ಕಂಗಿದೆ ಈ ಫಿಲಮ್. ನಮಸ್ಕಾರ. 50ನೇ ಸಿನಿಮಾ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಖಂಡಿತ ಒಂದು ಅದ್ಭುತ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ. ತುಂಬಾ ಖುಷಿ ಆಯ್ತು. ಡೈರೆಕ್ಟರ್ ಇಲ್ಲೇ ಇದ್ದಾರೆ. ತುಂಬಾ 50ನೇ ಸಿನಿಮಾಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾಗೆ ಯಾವ ತರ ಸಿನಿಮಾ ಮಾಡ್ಬೇಕು ಅವರಿಗೆ ಅಂತ ಸಿನಿಮಾ ಮಾಡಿದಿರ ಸರ್. ವೆರಿ ನೈಸ್. ಆಮೇಲೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್, ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಎಲ್ಲೂ ಕೂಡ ಏನ್ ಹೇಳೋದು ಒಂದು ಪಾತ್ರದ ಮೇಲೇನೆ ಅಂತ ಮಾಡ್ಲಿಲ್ಲ ಸಿನಿಮಾನ. ತುಂಬಾ ಕ್ಯಾರೆಕ್ಟರ್ಸ್ ತಂದಿದ್ದಾರೆ. ತುಂಬಾ ಬೇರೆ 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 ಸ್ಟೋರಿ ಓಪನ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾರ್ಟ್ 2ಗೂ ಕೂಡ ಪ್ಲಾನ್ ಮಾಡಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಡಿಟೆಕ್ಟಿವ್ ತೀಕ್ಷ್ಣ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಪ್ರಿಯಾಂಕಾ ಮ್ಯಾಮ್ ಅದ್ಭುತವಾಗಿ ಕಾಣ್ತಾರೆ. ಆಕ್ಷನ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ವಿಜಯ್ ಸೂರ್ಯ ಕೂಡ ತುಂಬಾ ಚೆನ್ನಾಗಿ ಲಾಸ್ಟ್ ಅಲ್ಲಿ ಬಂದು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಸಮಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ರಿ, ಬಂದಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಡಿಟೆಕ್ಟಿವ್ ತೀಕ್ಷ್ಣ ಇವತ್ತು ಸೆಲೆಬ್ರಿಟಿ ಶೋ, ಪ್ರಿವ್ಯೂ ಶೋ ನೋಡಿದ್ವಿ. ತುಂಬಾ ಖುಷಿ ಆಗಿತ್ತು. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಮೂವಿ. ನಾನು ಈ ಕೆಟಪ್ ಆ ಕೆಟಪ್ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಇರ್ತೀನಿ ಈ ಮೂವಿಯಲ್ಲಿ. ಸೊ ಸ್ಟಾರ್ಟಿಂಗ್ ಎಂಡಿಂಗ್ ಬರ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಪಾರ್ಟ್ 2 ಕೂಡ ಲೀಡ್ ಕೊಟ್ಟಿದ್ದಾರೆ. ಸೊ ಈ ಮೂವಿ ನೋಡೋದಕ್ಕೆ ಒಂಥರ ಪ್ಲೆಸೆಂಟ್ ಆಗಿದೆ. ಮೇಕಿಂಗ್ಸು, ಕ್ಯಾಮ್ರಾ ವರ್ಕ್, ಆ ಲೈಟಿಂಗ್ಸ್ ಎಲ್ಲ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಹೆಣ್ಮಕ್ಳೆಲ್ಲ ಕರ್ಕೊಂಡು ಬಂದು ಈ ಮೂವಿ ನೋಡಿ. ಸೊ ಒಂದು ಕಾನ್ಫಿಡೆಂಟ್ ಬರುತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕಂತ. ಸೊ ಯಾವ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಬಹುದು. ಸೊ ನಮ್ಗೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಫಿಸಿಕಲ್ ಹಾಗೂ ಮೆಂಟಲ್ ಹಾಗೂ ಸ್ಟ್ರಾಂಗ್ ಇರ್ಬೇಕಂತ ನಿಮಗೆ ಒಂದು ಮೆಸೇಜ್ ಸಿಗುತ್ತೆ. So thanks for giving a wonderful opportunity, director and producers. And I'm pleasure to work with Priyanka madam. And I hope you all enjoy the movie in the theater. Thank you so much. ಹಾಯ್ ಎಲ್ಲರಿಗೂ. ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೋಡಕ್ ಬಂದಿದೆ ಇವತ್ತು. ಒಂದು ತುಂಬಾ ಖುಷಿಯಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬಾ ದಿನಗಳಾದ್ಮೇಲೆ ಸ್ಕ್ರೀನ್ ಕಾಣಿಸ್ಕೊತಾ ಇರೋದು. ಅಂಡ್ ತುಂಬಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಅವ್ರಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಸಿಕ್ಕಾಪಟ್ಟೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಿದ್ದಾರೆ ಮ್ಯಾಮ್. ತುಂಬಾ ಆಕ್ಷನ್ ಸೀಕ್ವೆನ್ಸ್ ಇದೆ. ಖುಷಿ ಆಯ್ತು ನೋಡಕ್ಕೆ. ಇನ್ ಅ ವೆರಿ ಡಿಫ್ರೆಂಟ್ ಲುಕ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ. ಅಂಡ್ ಲೈಕ್ ಐ ಆಲ್ವೇಸ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಸುಮ್ಮನೆ ಹಾಗೆ ಬನ್ನಿ ಅಂತ ಕೇಳ್ಕೊತಾ ಇಲ್ಲ, ಬಟ್ ಏನಂತಾರೆ ಟ್ರೇಲರ್ ನೋಡಿ. ಎಲ್ಲ ಸಿನಿಮಾಗಳಿಗೂ ಅಷ್ಟೇ ಟ್ರೇಲರ್ ನೋಡಿ, ಟ್ರೇಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಶಿಂಗ್ ದ ಬೆಸ್ಟ್ ಟು ದ ಟೀಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ನೆಕ್ಸ್ಟ್ ಲೆವೆಲ್ ಇದೆ, ನೀವು ಎಲ್ಲರೂ ನೋಡಬೇಕು. ಆ್ಯಂಡ್ ದಿಸ್ ಇಸ್ ಅ ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ನಮ್ಮ ಮೂವಿಗೆ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಡೈರೆಕ್ಟರ್ಸ್ ನನಗೂ ಅಪರ್ಚುನಿಟಿ ಕೊಟ್ಟಿದ್ದಾರೆ ಡಿಟೆಕ್ಟಿವ್ ತೀಕ್ಷ್ಣಲ್ಲಿ ಪ್ರಿಯಾಂಕಾ ಮ್ಯಾಮ್ ಇದು ಯಂಗ್ ರೋಲ್ ಪ್ಲೇ ಮಾಡಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅವರಿಗೆ. ಎಲ್ಲರೂ ಆಗಸ್ಟ್ 7ಗೆ ನಮ್ಮ ಮೂವಿ ನೋಡಲೇಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮ್ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬ ಚೆನ್ನಾಗಿದೆ, ಡಿಟೆಕ್ಟಿವ್ ತೀಕ್ಷ್ಣ. ಆ್ಯಕ್ಚುಲಿ ಕನ್ನಡದಲ್ಲಿ ವುಮೆನ್ ಓರಿಯೆಂಟೆಡ್ ಮೂವೀಸು ಬರಬೇಕು. ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಬರ್ತಾ ಇದೆ. ಸೊ ಕನ್ನಡದಲ್ಲೂ ಬಂದಿದೆ. ತುಂಬ ಖುಷಿ ಆಯಿತು ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಪ್ರಿಯಾಂಕಾ ಉಪೇಂದ್ರ ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಎಲ್ಲರೂ ಬನ್ನಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾಸ್ನ ನೋಡಿ ಹೆಚ್ಚೆಚ್ಚು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವರುಣ್ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವಕಾಶ ಕೊಟ್ಟ ವಿಕ್ರಮ್ ರಘು ಸರ್ಗೆ ಮತ್ತು ಪುರುಷೋತ್ತಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಇದೇ ತಿಂಗಳು 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಇದು ನನ್ನ ಮೊದಲನೇ ಸಿನಿಮಾ.
ದಯವಿಟ್ಟು ಎಲ್ಲರೂ ಒಂದು ಥಿಯೇಟರ್ಗೆ ಬಂದು ನಮ್ಮನ್ನು ಬೆಳೆಸಬೇಕು. ಥ್ಯಾಂಕ್ ಯು. 50th ಮೂವಿ. ಸೊ ಇದು ಮೇಡಮ್ದು ಮೂವಿ ಅನ್ನೋದಕ್ಕಿಂತ ದಿಸ್ ಇಸ್ ಅ ಡೈರೆಕ್ಟ್ ಮೂವಿ ಆಕ್ಚುಲಿ. ಸೊ ಮೂವಿಲಿ ಎಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಅಂದ್ರೆ ನೀವು ಒಂದು ಪ್ರತಿಯೊಂದು ಸೀನ್ ಬೈ ಸೀನ್ ನೋಡ್ಬೋದು. ಆಕ್ಚುಲಿ ನಾವು ಹೇಳ್ತಾ ಇರ್ತೀವಿ ನಮ್ಮ ಕನ್ನಡದಲ್ಲಿ ಸ್ಟೈಲಿಶ್ ಮೂವಿಗಳು ಬಂದಿಲ್ಲ ಅಂತ. ಸೊ ಇಟ್ಸ್ ಒನ್ ಆಫ್ ದಿ ಎಕ್ಸ್ಟ್ರಾರ್ಡಿನರಿ ಸ್ಟೈಲಿಶ್ ಮೂವಿ ಆಕ್ಚುಲಿ. ಒಂದು ಕ್ಯಾಮ್ರಾ ವರ್ಕ್ ಇಂದ ಹಿಡಿದು ಫ್ರೇಮ್ ಟು ಫ್ರೇಮ್ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಆಕ್ಚುಲಿ ಇದು ನಂದು 4ನೇ ಸಿನಿಮಾ. ತುಂಬಾ ಫ್ರೇಮ್ ಟು ಫ್ರೇಮ್ ಚೆನ್ನಾಗಿ ಮಾಡಿದ್ದೀವಿ. ಮತ್ತೆ ನನ್ನ ಆರ್ಟ್ ಡೈರೆಕ್ಟ್ರು ನವೀನ್ ಕುಮಾರ್ BM ಅಂತ, ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸೆಟ್ಟಿನ ಪ್ರತಿಯೊಂದು ಇದು ಮಾಡಿದ್ದಾರೆ. ಮತ್ತೆ ನಮ್ಮ ಲೈಟ್ ಹುಡುಗರು ಪ್ರತಿ ಒಂದು ಫ್ರೇಮು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದೀವಿ. ಆಡಿಯನ್ಸ್ಗೆ ಪ್ರತಿ ಒಂದು ಕ್ಯಾಮ್ರಾ ವರ್ಕ್ ತುಂಬಾ ಇಷ್ಟ ಆಗುತ್ತೆ. ಪ್ರತಿಯೊಂದು ಜನನೂ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಡಿಟೆಕ್ಟಿವ್ ಸಿನಿಮಾ ಒಂದು 50ನೇ ಸಿನಿಮಾ ಪ್ರಿಯಾಂಕಾ ಮೇಡಮ್ದು ನಾನು ಇಂಟರ್ವ್ಯೂ ಹೇಳ್ದಂಗೆ ಇದು ಬುದ್ಧಿ ಮೇಲೆ ಹೋಗುತ್ತೆ ಸಿನಿಮಾ. ಯಾಕಂದರೆ ಪ್ರತಿಯೊಬ್ಬರು ಅಷ್ಟೇ ಒಂದು ಜನರ ಅಂತ ಬಂದಾಗ ಒಂದು ತೀಕ್ಷ್ಣ ಬುದ್ಧಿ ಕ್ಯಾರೆಕ್ಟರ್ ಇಟ್ಕೊಂಡೇ ಇವತ್ತು ಮಾಡಿದ್ವಿ. ಅವಾಗಲೇ ಹೇಳ್ದಂಗೆ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಅಳಿಸ್ಬೇಕಾದ್ರೆ ಉಳಿಬೇಕಾದ್ರೆ ತೀಕ್ಷ್ಣತೆ ಬೇಕು. ಇಡೀ ಸಿನಿಮಾ ಓವರಲ್ ನಾವು ಏನಂತಂದರೆ ಒಂದು ಸಮಾಜ ನಡೆಯುವಂಥ ಕೆಲವೊಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಮೇಲೆ ಇಡೀ ಸಿನಿಮಾನ ತಗೊಂಡು ಕೊಡಿಸಿದ್ವಿ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನೊಬ್ಬ ಸೆಟ್ ಬಾಯ್ ಆಗಿ ಇವತ್ತೊಂದು 50 ಸಿನಿಮಾ ಮಾಡಿದ್ದೀನಿ ಅಂದರೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾನು ಎಲ್ಲೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ದೇ ನನ್ನ ಕೆಲವೊಂದು ಕೆಲಸಗಳನ್ನ ನೋಡಿ ಸೆಟ್ಟಲ್ಲಿ ನೋಡಿ ಇವತ್ತು 50 ಸಿನಿಮಾ ಕೊಟ್ಟು ನಮ್ಮ ಪುರುಷೋತ್ತಮ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿ ಇಡೀ ಸಿನಿಮಾ ನಮ್ಮ ಮುನಿಪ್ರಸನ್ನ ಅವ್ರು ಸರ್ ನೆನಪಿಸ್ಕೊತೀನಿ. ಯಾಕಂದರೆ ಅವರು ಸ್ವಲ್ಪ ಕಾಲಾಂತರದಲ್ಲಿ ತಿರೋದ್ರು. ಆದರೂ ಕೂಡ ಇಡೀ ಸಿನಿಮಾನ ಇವತ್ತು ಬೆನ್ನ ಮೇಲೆ ಹಾಕೊಂಡು ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬಂದು ಪುರುಷೋತ್ತಮ ಅವ್ರು ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಇಡೀ ಸಿನಿಮಾಕ್ಕೆ ಸಪೋರ್ಟ್ ಕೊಟ್ಟಿರುವಂಥ ಎಲ್ಲ ಆರ್ಟಿಸ್ಟ್ಗೆ, ಕಲಾವಿದರಿಗೆ ಮತ್ತು ತಾಂತ್ರಿಕ ವರ್ಗದವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ಇರ್ಬೋದು, ಹೀಗೆ ನಮ್ಮ ಟೀಮಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಧನ್ಯವಾದಗಳು, ಕಲಾವಿದರಿಗೆ ಧನ್ಯವಾದಗಳು ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ಆಗಸ್ಟ್ 20ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಯಾಕೆಂದರೆ ನಾನು ಹೊಸಬ, ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಸಿನಿಮಾಗಳನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ದುರ್ಗ. ನಮಸ್ಕಾರ. ಇವಾಗ ತಾನೇ ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಇನ್ನೊಂದು 2 ಡೇಸಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮ್ಮ ತಂಡವನ್ನು ಬೆಂಬಲಿಸಿ. ಇನ್ನು ಪಾರ್ಟ್ 2 ಮಾಡೋಕ್ಕೆ ಆದಷ್ಟು ಬೇಗ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಗೆಳತಿ, ನನ್ನ ಒಂಥರ ಆತ್ಮೀಯ ಗೆಳತಿ ಪ್ರಿಯಾಂಕಾ ಉಪೇಂದ್ರ ಅವರು ಪ್ರತಿಯೊಂದು ಸಿನಿಮಾ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ರಿಯಲ್ ಫೈಟ್ಸ್ ಆ್ಯಂಡ್ ಎಷ್ಟು ಕಷ್ಟಪಟ್ಟಿದ್ದಾಳೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಫ್ರೆಂಡ್. ಸುಮಾರು ಟೈಮ್ ಲೈನ್ನಲ್ಲಿ ಈ ಸಿನಿಮಾನ ತೆಗೆದಿದ್ದಾರೆ. ಆ್ಯಂಡ್ ಒಂದು ಸ್ಪಾರ್ಕ್ ನೋಡ್ಬೋದು ನಮ್ಮ ಪ್ರಿಯಾನಲ್ಲಿ. ಫೈಟ್ಸ್ ಆಗಿರ್ಬೋದು, ಆಮೇಲೆ ಫೋಟೋಗ್ರಫಿ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಇದನ್ನು ನೋಡಿ. ಡಿಟೆಕ್ಟಿವ್ ತೀಕ್ಷ್ಣನ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನೋಡೋದಕ್ಕೂ ಪ್ರಿಟಿ, ಆ್ಯಕ್ಟಿಂಗೂ ಸೂಪರು. ಆ್ಯಂಡ್ ಆನ್ ದ ಹೋಲ್ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರೋತ್ಸಾಹ ನೀಡಿ ಆ್ಯಂಡ್ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಸಿನಿಮಾ. ಇದನ್ನ ನೀವೆಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕು. ಆಗಸ್ಟ್ 7ರಂದು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ. ಇದು ನನ್ನ ಪಾತ್ರದಲ್ಲಿ ಮಂದಾರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಮೃದುವಾದ ಮನಸ್ಸು. ಆ ಮಂದಾರ ಅನ್ನೋ ಕ್ಯಾರೆಕ್ಟರ್ ಹೇಗೆ ಡಿಟೆಕ್ಟಿವ್ ಆಗ್ತಾಳೆ ಅನ್ನೋದೇ ಫಿಲಮ್ ಇದು. ಪ್ಲೀಸ್ ಎಲ್ಲರೂ ಬಂದು ಈ ಕನ್ನಡ ಹುಡುಗಿನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಅಮೃತ ಅಂತ. ನಾನು ಇದರಲ್ಲಿ ನೀವು ನೋಡಿದ ಹಾಗೆ ಫ್ಲಾಶ್ ಬ್ಯಾಕ್ ಟ್ರ್ಯಾಕ್ ಅಲ್ಲಿ ಪ್ರಿಯಾಂಕಾ ಮ್ಯಾಮ್ ಅವ್ರ ತಾಯಿ ಪಾತ್ರ ಮಾಡಿದೆ. ಸೊ ಅದೊಂದು ಸೂಕ್ಷ್ಮವಾದ ಪಾತ್ರ ಆದ್ರೂ ಅದರದೇ ಅದೊಂದು ಪ್ರಾಮಿನೆನ್ಸ್ ಇರುವಂತಹ ಪಾತ್ರ. ಒಂದು ಹೆಲ್ಪ್ಲೆಸ್ ಆಗಿದ್ರು ಅವಳು ಎಲ್ಲೂ ಬಿಟ್ಕೊಡ್ದೆ ಹೇಗೆ ಅದಕ್ಕೆ ಲೀಡ್ ಸಿಗತ್ತೆ, ಮಂದಾರ ನೆಕ್ಸ್ಟ್ ಹೇಗೆ ಡಿಟೆಕ್ಟಿವ್ ಆಗ್ತಾಳೆ ಅನ್ನೋದಕ್ಕೊಂದು ಸಿಕ್ಕಿರುವಂತಹ ಪಾತ್ರ. ಅಂಡ್ ಎವ್ರಿ ಫ್ರೇಮ್ ಅಲ್ಲೂ ನಾವು ನೋಡ್ಬೋದು ಪ್ರಿಯಾಂಕಾ ಮ್ಯಾಮ್ ತುಂಬಾ ಚಾರ್ಮಿಂಗ್ ಆಗಿ ಗ್ರೇಸ್ಫುಲ್ ಆಗಿ ಕಾಣಿಸಿದ್ದಾರೆ. ಅಂಡ್ ಇದು ಒಂದು ಹೊಸ ಸ್ಟೋರಿ, ಎಲ್ಲಾ ತರದ ಎಲಿಮೆಂಟ್ಸ್ ಇದೆ. ನನಗೂ ಕ್ಯೂರಿಯಾಸಿಟಿ ಇತ್ತು, ಇಡೀ ಸಿನಿಮಾ ಕತೆ ನನಗೂ ಗೊತ್ತಿರಲಿಲ್ಲ, ನನ್ನ ಪೋರ್ಷನ್ ಮಾತ್ರನೇ ಗೊತ್ತಿರೋದು. ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ಅಂಡ್ ಕನ್ನಡ ಸಿನಿಮಾಗಳನ್ನ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಾಧ್ಯಮ ಶಕ್ತಿ ನಮ್ಮೆಲ್ಲರಿಗೂ ಗೊತ್ತಿದೆ, ನೀವೇ ರೀಚ್ ಮಾಡಿಸೋದ್ರಲ್ಲಿ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹಲೋ ಎವ್ರಿವನ್, ನನ್ನ ಹೆಸರು ಮಾನಸ್ವಿ. ಸೊ ಸಿನಿಮಾ ನೋಡ್ಕೊಂಡು ಬಂದೆ. ಡಿಟೆಕ್ಟಿವ್ ತೀಕ್ಷ್ಣ, ವುಮೆನ್ ಓರಿಯೆಂಟೆಡ್ ಸಿನಿಮಾ. ಇಷ್ಟು ದಿನ ಆಲ್ಮೋಸ್ಟ್ ಮೆನ್ ಓರಿಯೆಂಟೆಡೇ ಜಾಸ್ತಿ ಇತ್ತು. ಐ ಥಿಂಕ್ ಪ್ರಿಯಾಂಕಾ ಮ್ಯಾಮ್ ಇಂದ ನೆಕ್ಸ್ಟ್ ಎಲ್ಲ ವುಮೆನ್ ಓರಿಯೆಂಟೆಡ್ ಮೂವೀಸೇ ಬರುತ್ತೆ.
ನೋಡಿ ತುಂಬಾ ಖುಷಿ ಆಯ್ತು. ಅವ್ರ ಫೈಟಿಂಗ್ ಆಗಿರ್ಬೋದು, ಹರ್ ಗ್ರೇಸ್ ಫಾರ್ ಅವರ್ ಫೈಟಿಂಗ್ ಇವನ್ ದೋ ಇನ್ ಹರ್ ಏಜ್, ನಂಗೆ ತುಂಬಾ ಖುಷಿ ಆಯ್ತು. ಆ್ಯಂಡ್ ಈ ಸಿನಿಮಾ 100 days ಓಡ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಕಂಗ್ರ್ಯಾಚುಲೇಷನ್, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅವ್ರ 50th ಮೂವಿ ಸೂಪರ್ ಆಗಿದೆ. ವೆಲ್ ಆಕ್ಷನ್ ಮೂವಿ, ಆಕ್ಷನ್ ಕ್ವೀನ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಅಂತೂ ಇಟ್ಸ್ ಆಸಮ್. ಆಕ್ಷನ್ ಅಂತೂ ಸೂಪರ್ ಆಗಿದೆ. ಡೈರೆಕ್ಷನ್ದು ಎಲ್ಲ ಹೋಲ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಈ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ಪ್ರಿಯಾಂಕಾ ಉಪೇಂದ್ರದಿದು 50th ಮೂವಿ, ಇಟ್ ಹಸ್ ಕಮ್ ಔಟ್ ವೆರಿ ವೆಲ್. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್, ಐ ಲ್ಯಾಂಗ್ವೇಜ್ ಎಲ್ಲನೂ ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ವಾಸ್ ವೆರಿ ಲೈಕ್ ಟ್ವಿಸ್ಟಿಂಗ್ ಆಗಿತ್ತು. ಆ್ಯಂಡ್ ಹೋಲ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ಥರ ಒಂದು ಸಬ್ಜೆಕ್ಟು ನಮ್ಮ ಲೇಡೀಸ್ಗೆ ಆಗಲಿ ಸಿಕ್ಕಿರೋದು ತುಂಬಾ ಖುಷಿ ಆಯಿತು. ಕಂಗ್ರ್ಯಾಟ್ಸ್ ಪ್ರಿಯಾ. ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್ ಟು ಪ್ರಿಯಾ ಫಾರ್ 50th ಮೂವಿ. ನನಗನ್ಸುತ್ತೆ ತುಂಬ ವರ್ಷ ಆದಮೇಲೆ ಮಾಲಾಶ್ರೀ ಅವ್ರನ್ನ ಮತ್ತೆ ಸ್ಕ್ರೀನಲ್ಲಿ ನೋಡ್ದಂಗೆ ಅನ್ನಿಸ್ತು. ಸ್ಟಂಟ್ಸ್ ವೇರ್ ಅಮೇಝಿಂಗ್. ಶಿ ಡಿಡ್ ಅ ರಿಯಲ್ ಗುಡ್ ಜಾಬ್. ಅವ್ರದ್ದು ಪ್ರಾಸೆಸ್ಸು, ಅವ್ರ ಥಾಟ್ ಪ್ರಾಸೆಸ್ ಇರ್ಬೋದು, ದ ವೇ ಶಿ ಹಸ್ ಡೆಲಿವರ್ಡ್ ವಾಸ್ ಆಸಮ್. ಮತ್ತು ಎಲ್ಲ ಟೀಮ್ಗೆ ಎಂಟೈರ್ಲಿ ಐ ಕಂಗ್ರ್ಯಾಚುಲೇಟ್ ದಮ್. ಈ ಥರ ಇನ್ನಷ್ಟು ಮೂವೀಸ್ ಬರಬೇಕು, ಲೇಡಿ ಓರಿಯೆಂಟೆಡ್ ಮೂವೀಸ್ ಇನ್ನಷ್ಟು ಬರಬೇಕು. ಪ್ರಿಯಾನ ಮತ್ತಿನ್ನಷ್ಟು ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ನನ್ನ ಹೆಸರು ಲತಾ ಜಯಪ್ರಕಾಶ್. ಬಂಡಿ ಮಹಾಕಾಳಿ ಟೆಂಪಲ್ ಅಂದರೆ ಎಲ್ಲರಿಗೂ ಸಾಮಾನ್ಯಕ್ಕೆ ಗೊತ್ತಿರುತ್ತೆ. ಹಾಗೆ ನಾನು ಒಂದು ವಿಷಯ ಹೇಳ್ಬೇಕಂತಂದರೆ, ಉಪ್ಪಿ ಸರ್ಗೆ ನಾನು ಚೈಲ್ಡ್ಹುಡ್ಡಿಂದ ಫ್ಯಾನ್. ನಾನು ಉಪ್ಪಿ ಸರ್ ಫ್ಯಾನು. ಹಾಗೆ ಪ್ರಿಯಾಂಕಾ ಮೇಡಮ್ ನನಗೆ ಸಿಸ್ಟರ್ ಥರ. ಸೊ ಅದೆಲ್ಲದನ್ನು ಬಿಟ್ಟು ನಾವು ಉತ್ಪ್ರೇಕ್ಷೆ ಆಗತ್ತೆ. ನಾವೇನಾದರೂ ಹೊಗಳಿ ಸಿನಿಮಾ ಬಂದು ನೋಡಿ ತುಂಬ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅದ್ಭುತ, ಅದು ಇದು ಎಲ್ಲ ವರ್ಡ್ಸು ತುಂಬ ಕಮ್ಮಿ. ಯಾಕಂದರೆ ಮಹಿಳಾ ಪ್ರಧಾನ ಅಂದ ತಕ್ಷಣ ನೀವು ಗ್ಲಾಮರಸ್ ರೋಲಲ್ಲಿ ಅಥವಾ ಪ್ರಿಟಿ ಸ್ಮೈಲಲ್ಲಿ ನೋಡಿರ್ತೀರ. ಯಾವಾಗಲೂ ಪ್ರಿಯಾಂಕಾ ಉಪೇಂದ್ರ ಅಂದ ತಕ್ಷಣ ರಿಯಲ್ ಸ್ಟಾರ್ ಹೆಂಡತಿಯಾಗಿ ನೋಡ್ತೀರಾ. ಸೊ ಅದೆಲ್ಲ ಬಿಟ್ಟು ಖಂಡಿತವಾಗ್ಲೂ ನಿಮಗೆಲ್ಲ ಹೇಳೋದೇನೆಂದರೆ, ಒಂದು ಮಹಿಳಾ ಪ್ರಧಾನ ಚಿತ್ರ ಮಾಡಿದಾಗ ಸೊ ಒಂದು ಡಿಟೆಕ್ಟಿವ್ ಯುಕ್ತಿ ಬೇಕು. ಹೆಣ್ಮಕ್ಳಿಗೆ ಸಾಮಾನ್ಯಕ್ಕೆ ಯುಕ್ತಿ ಬೇಕು. ನಾನು ಮೊದಲಿಂದ ಅದೇ ಅಂದ್ಕೊಳ್ಳೋದು ನಾನು. ಸೊ ಆ ಒಂದು ಯುಕ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಇವರು ತೀಕ್ಷ್ಣ ಆಗಿ ಹೊರ ತಂದಿದ್ದಾರೆ. ಸೊ ಅದರಿಂದ ನನಗೆ ಇನ್ನೊಂದು ಹೇಳ್ಬೇಕಂದ್ರೆ, 50ನೇ ಮೂವಿ ಎಲ್ಲರಿಗೂ ಆ ಅದೃಷ್ಟ ಸಿಗಲ್ಲ. ಅಂತ ಒಂದು ಅದೃಷ್ಟ ಪ್ರಿಯಾಂಕಾ ಮ್ಯಾಮ್ಗೆ ಸಿಕ್ಕಿರೋದು ನಿಜಕ್ಕೂ ಅವ್ರಿಗೆ ಏನೋ ಒಂಥರ ಇದು ಬ್ಲೆಸ್ಸಿಂಗ್ಸ್ ಅನ್ಬೋದು ದೇವ್ರದು. ಯಾಕಂದರೆ ಎಲ್ಲರೂ ಮದುವೆ ಆದಮೇಲೆ ಸಿನಿಮಾ ಮಾಡ್ತಾರೆ, ಅದು ಇದು ಎಲ್ಲ ಬೇರೆ ಇರ್ಬೋದು. ಆದರೆ ಸಿನಿಮಾ ಮಾಡಿ ಒಂದು ಒಳ್ಳೆ ಚಿತ್ರ, ಒಂದು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ಬೋದು, ಅದರಲ್ಲಿ ಹೆಣ್ಮಕ್ಳು ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಅಂತ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರೇ ಇವರು ಚೂಸ್ ಮಾಡ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೆ.